ಕುಮಾರಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬಂಧಿತರಾದ ಬಳಿಕ ಅವರ ಬೆಂಬಲಕ್ಕೆ ಬಹಿರಂಗವಾಗಿ ಬೆಂಬಲಕ್ಕೆ ನಿಂತವರು ಅತ್ಯಂತ ಕಡಿಮೆ ಜನ. ಅದರಲ್ಲಿ ನಟಿ ಭಾವನಾ ಕೂಡ ಒಬ್ರು. ನಟ ದರ್ಶನ್ ಪರ ನಿಂತಿದ್ದಾರೆ ನಟಿ ಭಾವನಾ ರಾಮಣ್ಣ. ದರ್ಶನ್ ಅವರನ್ನ ಕಲಾವಿದರನ್ನಾಗಿ ಒಪ್ಪಿಕೊಳ್ತೇನೆ, ಈಗಲೂ ನಾನು ದರ್ಶನ್ ಪರ ನಿಲ್ತೇನೆ ಅಂತ ಭಾವನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ದರ್ಶನ್ ಪರ ನಿಲ್ತೇನೆ ಅಂತ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಪರಾಧಿ ಅಂತ ಪ್ರೂವ್ ಆದರೂ ನಾನು ದರ್ಶನ್ ಪರ ನಿಲ್ತೇನೆ. ನ್ಯೂಸ್ 18ಗೆ ನಟಿ ಭಾವನಾ ರಾಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂಥ ಸಂದರ್ಭದಲ್ಲಿ ನಟಿ ಭಾವನಾ ರಾಮಣ್ಣ ಕೊಟ್ಟಂತ ಹೇಳಿಕೆ ಇದು. ದರ್ಶನ್ ಅಪರಾಧಿ ಅಂತ ಆದರೂ ನಾನು ಅವರ ಬೆಂಬಲಕ್ಕೆ ನಿಲ್ತೇನೆ, ಕಲಾವಿದರನ್ನಾಗಿ ಒಪ್ಪಿಕೊಳ್ತೇನೆ ನಾನು ಅಂತ ನಟಿ ಭಾವನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಟಿ ಭಾವನಾ ಅವರನ್ನ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ನನ್ನ ಜೊತೆಲೂ ಈಗ ನಟಿ ಭಾವನಾ ಅವರಿದ್ದಾರೆ. ಏನ್ ಹೇಳ್ತಾರೆ ಈ ಒಂದು ಪ್ರಕರಣದ ಬಗ್ಗೆ, ಇಂಡಸ್ಟ್ರಿಯ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ಇದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಶಾಕಿಂಗ್ ಅನ್ಬೋದು. ಸೊ 90 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರಲಿಲ್ಲ. ಈಗ ಆಗಿದೆ ಕೊಲೆ ಪ್ರಕರಣದಲ್ಲಿ ಲೀಡಿಂಗ್ ಅಲ್ಲಿದ್ದಂಥ ಆರ್ಟಿಸ್ಟ್ ಈಗ ಜೈಲು ಪಾಲಾಗಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಶಾಕಿಂಗ್ ಅನ್ನೋಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ನಮಗೂ ಗೊತ್ತಾಗಿರುವಂಥದ್ದು ಮಾಧ್ಯಮಗಳಲ್ಲಿ ಏನು ಯಾವುದನ್ನ ತೋರಿಸ್ತಾ ಇದ್ದಾರೆ ಅಥವಾ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅದಷ್ಟೇ ಎಲ್ಲರಿಗೂ. ನಾವು ಒಂದು ಸಾಮಾನ್ಯ ಪ್ರಜೆನೆ ಈ ರಾಜ್ಯದಲ್ಲಿ ಬಿಟ್ರೆ ಅದಕ್ಕಿಂತ ಹೆಚ್ಚೇನಲ್ಲ. ಇದು ಒಂಥರ ದೇರ್ ಆರ್ ಮೆನಿ ಆಂಗಲ್ಸ್ ಟು ಇಟ್ ಅಂತ ಹೇಳಬಹುದು. ನಂಗೊಂಥರ ಈ ಪದಗಳನ್ನೆಲ್ಲ ಹೇಳಕ್ಕಾದ್ರೂ ನನ್ನ ಬಾಯಿಂದ ಹೇಳಕ್ಕೂ ತುಂಬಾ ಬೇಜಾರಾಗುತ್ತೆ. ಜೈಲ್ ಪಾರಾಗಿದ್ದಾರೆ ಅಂತ ನೀವು ಹೇಳೋ ಅಂಥದ್ದು, ಇಟ್ಸ್ ಅ ಫ್ಯಾಕ್ಟ್. ಇವಾಗ ಅಲ್ಲಿದ್ದಾರೆ ಅನ್ನೋವಂಥದ್ದು, ಅದನ್ನ ನಾವು ಅರಗಿಸ್ಕೊಂಡು ಹೌದಲ್ಲ ಈ ತರ ಆಗಿದೆ ಅಂತ ನಾವು ಒಪ್ಕೊಳ್ಳೋ ಅಂಥದ್ದು, ಇದೆಲ್ಲ ಮನಸ್ಸಿಗೆ ತುಂಬಾ ಭಾರವಾದಂಥ ವಿಷಯನೇ. ನನ್ನ ಒಬ್ಬಳಿಗೆ ಮಾತ್ರ ಅಲ್ಲ, ಖಂಡಿತವಾಗ್ಲೂ ಎಲ್ಲರಿಗೂ ಅದು ಹಾಗೆ ಆಗತ್ತೆ. ಜೊತೆಯಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಆಗತ್ತೆ. ಯಾಕಂದ್ರೆ ಬರೀ ದೂರದಲ್ಲಿ ಯಾರನ್ನೋ ನೋಡಿದೀವಿ, ದೂರದಲ್ಲಿ ಯಾರೋ ಪರಿಚಯ ಇದ್ದಾರೆ, ಅವ್ರಿಗೇನಾದ್ರೂ ಒಂದು ಅವ್ರ ಬಗ್ಗೆ ನಾವು ಅಘಾತವಾದಂಥ ಒಂದು ಸುದ್ದಿಯನ್ನ ಕೇಳಿದ್ರೇನೆ ನಮಗೊಂದು ಬೇಸರ, ನೋವು ಉಂಟಾಗೇ ಆಗತ್ತೆ. ಅಂಥದ್ರಲ್ಲಿ ಗೊತ್ತಿರೋರು, ಜೊತೆಯಲ್ಲೇ ಪಳಗಿರೋರು, ಸಾಕಷ್ಟು ವರ್ಷಗಳಿಂದ ಪರಿಚಯ ಇರೋರು, ಅವ್ರಿಗೇನೋ ಆಗಿದೆ, ತೊಂದರೆ ಆಗ್ತಿದೆ ಅವರಿಗಾಗ್ಲಿ, ಅವ್ರ ಕುಟುಂಬ ವರ್ಗದವರಿಗಾಗ್ಲಿ ಅಂದ್ರೆ ಖಂಡಿತವಾಗ್ಲೂ ನೋವು ಅನ್ನೋದು ಇದ್ದೇ ಇದೆ. ಭಯ ನನಗೇನೂ ಇಲ್ಲ, ಯಾವ ಹೆದರಿಕೆನೂ ಇಲ್ಲ, ಯಾರ ಹೆದರಿಕೆನೂ ಇಲ್ಲ. ನಾನು ನೋಡ್ತಾ ಇರ್ತೀನಿ ಆಗಾಗ ಟಿವಿ ಚಾನೆಲ್ಸ್ ಅಲ್ಲಿ ಎಲ್ಲರೂ ಹೆದರ್ತಾ ಇದ್ದಾರೆ, ಭಯ ಪಡ್ತಿದ್ದಾರೆ ಅಂದ್ರೆ ವಾಟ್ ಈಸ್ ದೇರ್ ಟು ಬಿ ಸ್ಕೇರ್ಡ್ ಆಫ್? ದೇರ್ ಇಸ್ ನಥಿಂಗ್ ದಟ್ ಐ ಶುಡ್ ಬಿ ಸ್ಕೇರ್ಡ್ ಆಫ್. ಸಂಬಡಿ ಕ್ಲೋಸ್ ಟು ಮೈ ಹಾರ್ಟ್, ತಾಯಿಯಾದವಳಿಗೆ ತನ್ನ ಮಗ ಅವನು ಹೇಗೇ ಇದ್ರೂ ಸಹ ತಾಯಿ ಒಪ್ಕೊಂಡಿರ್ತಾನೆ. ನಾವು ಕುಟುಂಬ ಅಂತ ಅಂದಮೇಲೆ ಸಿಹಿಯಾದನ್ನೇ ನಾನು ಅನುಭವಿಸ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಕಹಿಯನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರದಲ್ಲಿ ಇರಬೇಕು. ಅಂಡ್ ಐ ಥಿಂಕ್ ಇಟ್ ಇಸ್ ಟೈಮ್ ದಟ್ ಐ ಸ್ಪೀಕ್ ಔಟ್. ಐ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್ ಆಫ್ accepting a person who is and what he is, the way he is. ಕೆಟ್ಟವರು ಒಳ್ಳೆಯವರು ಅನ್ನೋಂಥ ನಿರ್ಧಾರವನ್ನು ನಾನು ಮಾಡೋಕ್ಕಿಲ್ಲಿ ತಯಾರಿಲ್ಲ. ನನಗೆ ಒಳ್ಳೆಯವರು ಕೆಟ್ಟವರು ಆಮೇಲೆ ನನ್ನ ಜೊತೆಲಿದ್ದಾರೆ, ನಮ್ಮ ಜೊತೆಗೂಡಿ ನಾವೆಲ್ಲರೂ ಇದ್ದೀವಿ ಅನ್ನುವಾಗ ನಾನು ಅವ್ರ ಪರವಾಗಿ ನಿಲ್ತೀನಿ ಅನ್ನೋದು ಒಂದು. ಹಂಗಂದು ಮಾತ್ರಕ್ಕೆ ನನಗೇನು ಮನುಷ್ಯತ್ವನೇ ಇಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಇದೆ, ಮನುಷ್ಯತ್ವ ಇದೆ. ಆ ಎಲ್ಲ ಕುಟುಂಬದವರಿಗೆ ನಾನು ಸಾಂತ್ವನವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆದರೂ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನನಗೆ ಒಂದು ಅರ್ಥ ಆಗಿದೆ. ನೀವಿವತ್ತು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಸ್ ಅವರು ಇದ್ದೀರಾ, ಎಲ್ಲರೂ ಇದ್ದೀರಾ, ಅಂಡ್ ಯು ಆರ್ ಆಕ್ಟಿವ್ ಎವ್ರಿವೇರ್. ಫೇಸ್ಬುಕ್ ಅಲ್ಲೂ ಹಾಕ್ತಾ ಇರ್ತೀರಾ, ಟ್ರೋಲ್ಸ್ ಮಾಡ್ತೀರಾ, ನನ್ನ ಯಾವ ಅಭ್ಯಂತರವೂ ಇಲ್ಲ, ಎಲ್ಲದೂ ಮಾಡ್ತೀರಾ. ಆದ್ರೆ ನನಗೆ ಅನ್ಸಿದ್ದು, ಈ ಇದ್ರಲ್ಲಿ ನನಗೆ ಅನ್ಸಿದ್ದು ಅಥವಾ ನಾವೆಲ್ಲರೂ ಕಲಿಬೇಕಾಗಿರೋದು, ನನಗೆ ಅನ್ಕೊಂಡಿರೋದು, ನಮ್ಮ ಮನಸ್ಥಿತಿಗೆ ಈ ಸೋಷಿಯಲ್ ಮೀಡಿಯಾ ಅಲ್ಲ ಅಂತ ಅನ್ಸುತ್ತೆ. ಯಾರ್ದೋ ಮನೆ ಹೆಣ್ಮಕ್ಳಿಗೆ ನೀವು ಯಾಕೆ ಮೆಸೇಜ್ ಮಾಡ್ತೀರಾ? ಏನ್ ಮೆಸೇಜ್ ಬಂದಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದ್ರೆ ದಯಮಾಡಿ ಅದನ್ನ ಹೇಳಬೇಕು. ಹಾಗಂತ ಇದು ಸರಿ ತಪ್ಪು ಅಂತ ನಾನು ನಿರ್ಣಯ ಹೇಳ್ತಾ ಇಲ್ಲ. ಯು ಶುಡ್ ಶೋ ದಿ ಅದರ್ ಸೈಡ್ ಆಫ್ ದ ಸ್ಟೋರಿ ಆಲ್ಸೋ, ವಿಚ್ ಯು ಆರ್ ನಾಟ್ ಡೂಯಿಂಗ್. ಅದನ್ನ ಯಾಕೆ ನೀವು ಮಾಡ್ತಿಲ್ಲ? ಒಂದದು.
ಇದು ಕಾನೂನಿನ ನಿಟ್ಟಿನಲ್ಲಿ ಏನೇನಾಗಬೇಕು, ಹೇಗೆ ಹೋಗಬೇಕು, ಅದರ ರೂಪರೇಷೆಗಳನ್ನು ಅದು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅದೆಲ್ಲದೂ ಆಗುತ್ತೆ. ಆದರೆ ನಾನು ವೈಯಕ್ತಿಕವಾಗಿ ಕಲೆ ಮತ್ತು ಕಲಾವಿದರ ಪರವಾಗಿ ನಾನು ನಿಂತಿದ್ದೀನಿ ಅಂತ ಹೇಳಿದರೆ, ನಾನು ಒಳಿತಲ್ಲೂ ಇರಬೇಕು, ಸಂತೋಷದಲ್ಲೂ ಭಾಗಿಯಾಗಿರಬೇಕು, ದುಃಖದಲ್ಲೂ ಇರಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ. ಐ ವಿಲ್ ಸ್ಟ್ಯಾಂಡ್ ಬೈ ಆರ್ ಐ ವಿಲ್ ಬಿ ವಿತ್ ದಿ ಆರ್ಟಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ಇತ್ತು, ಆ ಮೆಸೇಜ್ ಮಾಡಿರುವಂಥವ್ರಿಗೆ ಕಾನೂನಿನ ಮುಖಾಂತರವೇ ಅವರು ಒಂದು ಪಾಠವನ್ನು ಕಲಿಸ್ಬೋದಾಗಿತ್ತು. ಆದರೂ ಕೊಲೆ ಮಾಡುವ ಹಂತಕ್ಕೆ ಹೋದದ್ದು ಯಾವ ಮನಸ್ಥಿತಿ ಅಂತೀರ? ಈ ಕೃತ್ಯ ಅಪರಾಧ ಯಾರು ಎಸಗಿದ್ದಾರೆ ಅಥವಾ ಹೇಗಾಗಿದೆ ಅದನ್ನ ನಾವು ಯಾರು ಕಂಡಿಲ್ಲ. ನಾನಂತೂ ಖಂಡಿತವಾಗ್ಲೂ ನಾನು ಕಂಡೂ ಇಲ್ಲ, ತಿಳಿದೂ ಇಲ್ಲ, ಏನೂ ನನಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ನಾನು ನಿರ್ಣಾಯಕವಾಗಿ ಇಂಥದ್ದೇ ಆಗಿದೆ, ಹೀಗೆ ಆಗಿದೆ ಅಂತ ನನಗೆ ಹೇಳಕ್ಕಾಗಲ್ಲ. And it's already on the investigation right now. So they are doing the investigation, let them do. But I am not a person, ನಾನು ಒಂದು ಹೇಡಿತನದಿಂದ ಯಾರೋ ಒಬ್ರು ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅವ್ರ ಕೈ ಬಿಟ್ಟು ನಾನು ಹೋಗೋ ತರ ಹೇಡಿತನ ನನ್ನಲ್ಲಿ ಇಲ್ಲ. ಖಂಡಿತವಾಗ್ಲೂ ಅವರನ್ನ ನಾನು ಹಿಂದೂ ಕಲಾವಿದನಾಗಿ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಮುಂದೂ ಒಪ್ಕೊಳ್ತೀನಿ, ಇವತ್ತಿಗೂ ಸಹ ಒಪ್ಕೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೀವು ದರ್ಶನ್ ಅವರ ಪರ ನಿಂತಿರಾಗಾದ್ರೆ? ಖಂಡಿತವಾಗ್ಲೂ ಐ ಹ್ಯಾವ್ ನೋ ಹೆಸಿಟೇಷನ್ ಇನ್ ಸೇಯಿಂಗ್ ದಟ್. ನೀವು ಒಬ್ಬ ಕಲಾವಿದರಾಗಿ ಕಲಾವಿದನ ಪರ ನಿಲ್ಲೋದ್ರಲ್ಲಿ ತಪ್ಪಿಲ್ಲ. ಸೊ ಒಂದು ಜೀವ ಹೋಗಿದೆ ಆ ಕುಟುಂಬದ ಪರವಾಗಿ. ಯು ಹ್ಯಾವ್ ನೋ ರೈಟ್ ಟು ಸೇ ದಟ್. It is my wish and my say. I have said it and I have accepted and I will stand by. ಥ್ಯಾಂಕ್ ಯು ಮೇಡಮ್, ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ. ಇದಿಷ್ಟು ನಟಿ ಭಾವನಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.